ಸರ್ವರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೃದಂತಗಳು ಹಾಗೂ ತದಿತಾಂತಗಳಿಗೆ ಸಂಬಂಧಿಸಿದಂತೆ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಮುಖ ಪ್ರಶ್ನೆಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಹಾಗಾದ್ರೆ ಅಂತಹ ಪ್ರಶ್ನೆಗಳು ಯಾವುದು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲ ಪ್ರಶ್ನೆ, ತದಿತಾಂತ ಭಾವನಾಮ ಪದವಿದು. ಆಯ್ಕೆಗಳು: ಬಳೆಗಾರ, ಕನ್ನಡಿಗ, ಜಾಣತನ, ಹಾವಾಡಿಗ. ಸರಿಯಾದ ಉತ್ತರವನ್ನ ಹುಡುಕಬಹುದಾ? ಮೊದಲನೆಯದು ಬಳೆಗಾರ. ಯಾವುದಕ್ಕೆ ಉದಾಹರಣೆ ಆಗತ್ತೆ? ಗಾರ ಅನ್ನೋದಿದೆ. ಗಾರ ಪ್ರತ್ಯಯ ಬರುವುದು ತದಿತಾಂತ ನಾಮದಲ್ಲಿ, ಹಾಗಾಗಿ ಅದು ತದಿತಾಂತ ನಾಮ. ಕನ್ನಡಿಗ, ಈಗ ಅನ್ನುವುದಿದೆ. ಈಗ ಪ್ರತ್ಯಯ ಬರುವುದು ತದಿತಾಂತ ನಾಮ, ಹಾಗಾಗಿ ಅದು ಸಹ ತದಿತಾಂತ ನಾಮಕ್ಕೆ ಉದಾಹರಣೆ. ಜಾಣತನ, ಜಾಣನ ಭಾವ ಜಾಣತನ, ಹಾಗಾಗಿ ಸರಿಯಾದ ಉತ್ತರ ಜಾಣತನ ತದಿತಾಂತ ಭಾವನಾಮಕ್ಕಾಗತ್ತೆ. ಹಾಗಾದ್ರೆ ಹಾವಾಡಿಗ, ಅಲ್ಲೂ ಹಾವಾಡಿಗ, ಹಾವನ್ನ ಆಡಿಸುವವನು ಅಲ್ವಾ, ಹಾಗಾಗಿ ಅದು ತದಿತಾಂತ ನಾಮಕ್ಕೆ ಉದಾಹರಣೆ ಆಗತ್ತೆ. ಇಲ್ಲಿ ಸರಿಯಾದ ಉತ್ತರ ಸಿ, ತದಿತಾಂತ ಭಾವನಾಮ ಪದ ಜಾಣತನ. ಮುಂದೆ ತದಿತಾಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು. ಆಯ್ಕೆಗಳು ನೋಡಿ: ಚೆಲುವಿಕೆ, ಅಂಜಿಕೆ, ಆಕೆಗಿಂತ, ಸಿರಿವಂತ. ಈಗ ಚೆಲುವಿಕೆ ಅನ್ನೋದು, ಚೆಲುವಿನ ಭಾವ ಚೆಲುವಿಕೆ. ಇಕೆ, ತನ, ಪೂಮೆ ಬಂದಲ್ಲಿ ಅದು ತದಿತಾಂತ ಭಾವನಾಮ ಆಗತ್ತೆ. ಹಾಗಾಗಿ ಚೆಲುವಿಕೆ, ಚೆಲುವು ಅನ್ನುವಂತಹ ನಾಮಪದವಿದೆ, ಹಾಗಾಗಿ ಅದು ಚೆಲುವಿಕೆ ತದಿತಾಂತ ಭಾವನಾಮ ಆಗತ್ತೆ. ಅಂಜಿಕೆ, ಅಲ್ಲೂ ಸಹ ಇಕೆ ಇದೆ, ಆದರೆ ಅಂಜು ಅನ್ನುವಂತಹ ಧಾತು ಇರುವುದರಿಂದಾಗಿ ಅದು ಕೃದಂತ ಭಾವನಾಮಕ್ಕೆ ಆಗತ್ತೆ. ಆಕೆಗಿಂತ ಅನ್ನೋದು ತದಿತಾಂತ ಅವ್ಯಯಕ್ಕೆ ಹೋಗುತ್ತೆ. ಹಾಗೇನೆ ಸಿರಿವಂತ ಅನ್ನೋದು ತದಿತಾಂತ ವಂತ, ಕಾರ, ಈಗ, ಅಡಿಗ ಇವೆಲ್ಲ ತದಿತಾಂತ ನಾಮಕ್ಕೆ ಉದಾಹರಣೆಗಳಾಗತ್ತೆ. ಹಾಗಾಗಿ ಸರಿಯಾದ ಉತ್ತರ ತದಿತಾಂತ ಭಾವನಾಮಕ್ಕೆ ಚೆಲುವಿಕೆ. ಹಾಗೆಯೇ ಮುಂದೆ ಕೊರೆತ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಕೃದಂತ ನಾಮ, ಕೃದಂತ ಭಾವನಾಮ, ಕೃದಂತಾವ್ಯಯ, ತದಿತಾಂತ ಭಾವನಾಮ. ಸರಿಯಾದ ಉತ್ತರ ಆಲೋಚಿಸಿ. ಕೊರೆಯುವುದರ ಭಾವ ಕೊರೆತ, ಹಾಗಾಗಿ ಕೊರೆಯುವುದು ಅನ್ನೋದು ಧಾತುವನ್ನು ಹೇಳ್ತಾ ಇದೆ, ಒಂದು ಕ್ರಿಯಾಪದವನ್ನು ಹೇಳ್ತಾ ಇದೆ. ಹಾಗಾಗಿ ಕೊರೆಯುವುದರ ಭಾವ ಕೊರೆತ, ಭಾವನಾಮ, ಕೃದಂತ ಭಾವನಾಮ ಸರಿಯಾದ ಉತ್ತರ. ಆಯ್ಕೆ ಬಿ, ಕೃದಂತ ಭಾವನಾಮ. ಮುಂದೆ ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ. ಯೋಚಿಸಬಹುದಾ? ಜಾಣನ ಭಾವ ಜಾಣತನ. ಜಾಣ ಅನ್ನುವುದು ಕ್ರಿಯಾಪದವೋ ನಾಮಪದಕ್ಕೆ ಸೇರುತ್ತದೋ? ನಾಮಪದಕ್ಕೆ, ಹಾಗಾಗಿ ಅದು ತದಿತಾಂತದಲ್ಲಿ ಬರುತ್ತೆ. ಆ ನಂತರದಲ್ಲಿ ಯೋಚಿಸಿ. ತದಿತಾಂತ ಭಾವನಾಮ, ತದಿತಾಂತ ನಾಮ, ತದಿತಾಂತಾವ್ಯಯ, ಕೃದಂತ ಭಾವನಾಮ ಇದೆ. ಸರಿಯಾದ ಉತ್ತರ ತದಿತಾಂತ ಭಾವನಾಮ. ಹಾಗೆಯೇ ಅಂಜಿಕೆ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇಕೆ ಅನ್ನೋದಿದೆ, ಅಂಜು ಅನ್ನುವಂಥದ್ದಿದೆ. ಅಂಜು ಅನ್ನೋದು ಕ್ರಿಯೆಯನ್ನ ಹೇಳ್ತಾ ಇದೆ, ಧಾತುವಾಗಿದೆ. ಅಂಜುವುದರ ಭಾವ ಅಂಜಿಕೆ, ಹಾಗಾದ್ರೆ ಅದು ತದಿತಾಂತಕ್ಕೆ ಸೇರುವುದಿಲ್ಲ, ಕೃದಂತಕ್ಕೆ ಸೇರುತ್ತೆ. ಭಾವನೆಯನ್ನು ಹೇಳ್ತಿರುವುದರಿಂದಾಗಿ ಕೃದಂತ ಭಾವನಾಮ, ಕೃದಂತನಾಮ, ಕೃದಂತ ಭಾವನಾಮ, ಕೃದಂತಾವ್ಯಯ, ತದಿತಾಂತ ಭಾವನಾಮ ಇದೆ. ಸರಿಯಾದ ಉತ್ತರ ಬಿ, ಕೃದಂತ ಭಾವನಾಮ. ಮುಂದೆ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸಂಬಂಧಿಸುವ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಹೆಚ್ಚಾಗಿ ಕೃದಂತ ತದಿತಾಂತಗಳನ್ನ ಈ ವಿಭಾಗದಲ್ಲೇ ಜಾಸ್ತಿ ಕೇಳಲಾಗತ್ತೆ. ಗಮನಿಸಿ, ಅಲ್ಲಿ ಕನ್ನಡಿಗ ಅನ್ನೋದು ತದಿತಾಂತ ನಾಮ, ಹಾಗಾದ್ರೆ ಪೆರ್ಮೆ ಡ್ಯಾಶ್ ಅಂತ ಕೇಳ್ತಾರೆ. ಕನ್ನಡಿಗ ತದಿತಾಂತ ನಾಮವಾದ್ರೆ ಪೆರ್ಮೆ, ಪಿರಿದರ ಭಾವ ಪೆರ್ಮೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ತದಿತಾಂತ ಭಾವನಾಮ ಆಗತ್ತೆ. ನಿನಗಾಗಿ ಅನ್ನೋದು ತದಿತಾಂತ ಅವ್ಯಯವಾದ್ರೆ ಜಾಣತನ, ಜಾಣನ ಭಾವ ಜಾಣತನ, ಹಾಗಾಗಿ ಸರಿಯಾದ ಉತ್ತರ ತದಿತಾಂತ ಭಾವನಾಮ. ಹಾಗೆಯೇ ಸಿರಿತನ ತದಿತಾಂತ ಭಾವನಾಮವಾಗತ್ತೆ. ಸಿರಿದರ ಭಾವ ಸಿರಿತನ. ನೆನಪು ಅನ್ನೋದು ನೆನೆಯುವುದರ ಭಾವ ನೆನಪು. ನೆನೆ ಅನ್ನುವುದು ಧಾತುವನ್ನ ಹೇಳ್ತಾ ಇದೆ, ಹಾಗಾಗಿ ಏನಾಗತ್ತದು? ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗತ್ತೆ. ಇಲ್ಲಿ ಕೃದಂತ ತದಿತಾಂತವನ್ನು ನೀವು ಸುಲಭವಾಗಿ ಗುರುತಿಸಬೇಕಾದ್ರೆ ಅದು ಧಾತುವಾಗಿದೆಯೋ ಅಥವಾ ನಾಮಪದವೋ ಅನ್ನುವುದನ್ನ ಮೊದಲು ಗುರುತಿಸಬೇಕಾಗತ್ತೆ. ನೆನಪು ಕೃದಂತ ಭಾವನಾಮ. ಕಪ್ಪು ಕರಿದರ ಭಾವ ಕಪ್ಪು, ಹಾಗಾಗಿ ಸರಿಯಾದ ಉತ್ತರ
ತದಿತಾಂತ ಭಾವನಾಮ. ಮಾಟ ಕೃದಂತ ಭಾವನಾಮ. ಮಾಡಿದ ಅದು ಕೃದಂತ ಅವ್ಯಯಕ್ಕೆ ಉದಾಹರಣೆ ಆಗತ್ತೆ. ಜಾಣತನ ತದಿತಾಂತ ಭಾವನಾಮವಾದ್ರೆ ಚಂದ್ರನಂತೆ, ಅಂತೆ, ತನಕ, ವರೆಗೆ, ಮಟ್ಟಿಗೆ, ಓಸ್ಕರ ಅನ್ನೋದೆಲ್ಲ ತದಿತಾಂತ ಅವ್ಯಯದಲ್ಲಿ ಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಚಂದ್ರನಂತೆ ತದಿತಾಂತ ಅವ್ಯಯ. ಬರೆದ ಕೃದಂತ ನಾಮ, ಅದರಲ್ಲೂ ಭೂತ ಕೃದಂತವನ್ನ ಹೇಳುತ್ತೆ. ಬರೆದು ಕೃದಂತ ಅವ್ಯಯವನ್ನ ಹೇಳುತ್ತೆ. ಕೃದಂತ ಅವ್ಯಯ ಬರೆದು ಅನ್ನುವಂತಹದ್ದು. ಕನ್ನಡಿಗ ತದಿತಾಂತ ನಾಮ. ಶಾಲೆಯವರೆಗೆ, ವರೆಗೆ, ತನಕ, ಮಟ್ಟಿಗೆ, ಓಸ್ಕರ, ಒಲು ಇವೆಲ್ಲ ಹೇಳೋದು ಅವ್ಯಯದಲ್ಲಿ. ಹಾಗಾಗಿ ಸರಿಯಾದ ಉತ್ತರ ತದಿತಾಂತ ಅವ್ಯಯ. ಬಾಳುವ ವರ್ತಮಾನ ಕೃದಂತ. ಬಾಳು ಪ್ಲಸ್ ವ ಪ್ಲಸ್ ಹೂವ. ಹಾಗಾದ್ರೆ ಬರೆಯದ, ಬರೆ ಅದ ನಿಷೇಧವನ್ನ ಹೇಳ್ತಾ ಇದೆ. ಹಾಗಾಗಿ ನಿಷೇಧ ಕೃದಂತಕ್ಕೆ ಉದಾಹರಣೆ ಆಗತ್ತೆ. ಮಾಡಿದ ಕೃದಂತ ನಾಮ. ಮಾಟ ಮಾಡುವುದರ ಭಾವ ಮಾಟ, ಕೃದಂತ ಭಾವನಾಮವಾಗುತ್ತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಿಷ್ಟು ಕೃದಂತಗಳು ಹಾಗೂ ತದಿತಾಂತಗಳಿಗೆ ಸಂಬಂಧಿಸಿದಂತೆ ಕೇಳಲಾದ ಪ್ರಮುಖ ಪ್ರಶ್ನೆಗಳು. ಇವು ಮಾತ್ರ ಅಲ್ಲದೇನೆ ಇಲ್ಲಿರುವಂತಹ ಈ ಪಟ್ಟಿಯನ್ನು ಸಹ ಒಮ್ಮೆ ಗಮನಿಸಿ. ಇದನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದಲ್ಲಿ ಕೃದಂತ ಹಾಗೂ ತದಿತಾಂತ ನಿಮಗೆ ಅತ್ಯಂತ ಸುಲಭವಾಗುತ್ತೆ. ಖಂಡಿತವಾಗಿಯೂ 1 ಅಂಕವನ್ನು ಸುಲಭವಾಗಿ ಗಳಿಸಬಹುದು. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಹೇಗನ್ನಿಸ್ತು ಅನ್ನೋದರ ಬಗ್ಗೆ ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.